ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2025 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ನಿಮ್ಗೆ ಎಲ್ಲರಿಗೂ ಗುಡ್ ನ್ಯೂಸು. ಯಾರು ಮೆಡಿಕಲ್ ಸೀಟ್ಗೆ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಯಾರಿಗೆ ಇನ್ನೂವರೆಗೂ ಸೀಟ್ ಸಿಕ್ಕಿಲ್ಲ ಮತ್ತು ಯಾರು ಬಾರ್ಡ್ರಲ್ಲಿ ಇದ್ದಾರಲ್ಲ ಮತ್ತೆ ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಟೋಟಲ್ ನಿಮಗೆ 300 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದು ಯಾವುದೇ ಕಾಲೇಜ್ ಅಂತ ಡೀಟೇಲಾಗಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ MUJ ಕಾಲೇಜು 50 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಸೊ 50 ಸೀಟ್ಸ್ ಅಂದರೆ ಇದರಲ್ಲಿ ಎಲ್ಲ ಬರುತ್ತೆ. ಓಕೆ, ಇದರಲ್ಲಿ GMP ಬರುತ್ತೆ, ಗೌರ್ಮೆಂಟ್ ಸೀಟ್ಸ್ ಬರುತ್ತೆ, ಆಮೇಲೆ ನಿಮ್ಮ ಸಬ್ ಕ್ಯಾಟಗರಿ ಬರುತ್ತೆ. ನೀವು ಆಲ್ರೆಡಿ ನೋಡಿರ್ಬೋದು 50 ಸೀಟ್ಸಲ್ಲಿ ಎಷ್ಟು ಸೀಟ್ಸ್ ಅಂತ. ಸೊ 20 ಸೀಟ್ಸು ಪ್ಯೂರ್ ಗೌರ್ಮೆಂಟ್ ಆದರೆ ನಿಮಗೆ ಜಾಸ್ತಿ ಬರುತ್ತೆ. ಬಟ್ ಇದೆಲ್ಲ ಪ್ರೈವೇಟ್ ಕಾಲೇಜು. ಇದರಲ್ಲಿ ನಿಮಗೆ ಈ 20 ಸೀಟ್ಸ್ ಬರುತ್ತೆ. ಎಲ್ಲ ರಿಮೈನಿಂಗ್ ಎಲ್ಲ GMP ಮತ್ತು ಅದರ್ಸು, ಓಕೆ, NRI ಕೋಟ ಎಲ್ಲ ಹೋಗುತ್ತೆ. ಸೊ ಟೋಟಲ್ ನೀವು 300ಅಲ್ಲಿ ಮತ್ತೆ ನೀವು 60 ಸೀಟ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಟೋಟಲ್ 56 to 60 ಸೀಟ್ಸು. ಲಾಸ್ಟ್ ಟೈಮ್ ಹೆಂಗೆ 300 ಸೀಟ್ಸು 6 ಕಾಲೇಜಲ್ಲಿ ಇನ್ಕ್ರೀಸ್ ಮಾಡಿಲ್ಲ, ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 60 to 65 ಸೀಟ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಶ್ರೀನಿವಾಸ್ ಕಾಲೇಜಲ್ಲಿ 50 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಅದರಲ್ಲಿ ಸಬ್ ಕ್ಯಾಟಗರಿ ಮಾಡ್ತಾರೆ. ನಿಮ್ಮದು ಕ್ಯಾಟಗರಿ 1 to A 3 3B ಅವರಿಗೆ ಏನೇನು ಸೀಟ್ಸ್ ಎಲ್ಲ ಅಷ್ಟು ಇನ್ಕ್ರೀಸ್ ಮಾಡೋ ಚಾನ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಬೀದರ್ ಇದು ಪ್ಯೂರ್ ಗೌರ್ಮೆಂಟ್ ಕಾಲೇಜು. ಆಲ್ರೆಡಿ ಇದ್ರದ್ದು ಸೀಟ್ ಮೆಟ್ರಿಕ್ಸ್ KU ಅವರು ಬಿಟ್ಟಿದ್ದಾರೆ. ಓಕೆ, ರಿಮೈನಿಂಗ್ ಕಾಲೇಜ್ ಅಷ್ಟೇ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ವೇಟ್ ಮಾಡಿ. ಅದಾದಮೇಲೆ KVJ ಸುಳ್ಳೆ ಇದೆಯಲ್ಲ, ಅಲ್ಲಿ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಟೋಟಲು. ಆಮೇಲೆ ಇನ್ನೊಂದು ಏನಂದ್ರೆ ಜವಾಹರ್ಲಾಲ್ ನೆಹರು ಬೆಳಗಾಂದ ಅದು ಕೋರ್ಟ್ ಕೇಸ್ ಎಲ್ಲ ಇತ್ತಲ್ಲ, ಅದ್ರದ್ದು 200 ಸೀಟ್ಸ್, ಅದಕ್ಕೆ 50 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ 12 ಸೀಟ್ಸ್ ಅಷ್ಟೇ ಕೊಟ್ಟಿದ್ದರು ಮೊನ್ನೆ ಇದರಲ್ಲಿ. ಈ ಸತಿ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಸೀಟ್ ಮೆಟ್ರಿಕ್ಸ್ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೋಟಲ್ ಸೀಟ್ಸ್ ಕೊಡ್ತಾರಂತ. ಯಾಕಂದರೆ ಆಪ್ಷನ್ ಟ್ರೀಯಲ್ಲಿ 12 ಸೀಟ್ಸನ್ನು ಕೊಟ್ಟಿದ್ದರು ಅಷ್ಟೇ, ಅದಕ್ಕೋಸ್ಕರ. ಓಕೆ, ಅದಾದಮೇಲೆ ಮಹದೇವಪ್ಪ ಏನು ಇದರಲ್ಲಿದೆಯಲ್ಲ, ನಾರ್ತ್ ಕರ್ನಾಟಕ ಕಲಬುರ್ಗಿಯಲ್ಲಿ ಇದೆಯಲ್ಲ, ಅಲ್ಲಿ ಟೋಟಲ್ 50 ಸೀಟ್ಸ್ ಇದೆ. ಇಲ್ಲಿ ಏನು 2 ಬೀದರ್ ಕಾಲೇಜು ಮತ್ತು ಮಹದೇವಪ್ಪ ಕಾಲೇಜ್ ಏನಿದೆಯಲ್ಲ, ರಾಂಪುರಿ ಕಾಲೇಜು, ಇಲ್ಲಿ ನಿಮ್ಮದು ಇದು HK ಕೊಟ್ಟವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ, ಅವ್ರಿಗೆ ಜಾಸ್ತಿ ಸೀಟ್ಸ್ ಇರುತ್ತೆ. ನಾರ್ಮಲ್ ರಿಸರ್ವ್ ಕ್ಯಾಟಗರಿಯವರಿಗೆ ಕಡಿಮೆ ಸೀಟ್ ಇರುತ್ತೆ. ಸೊ ಇಷ್ಟು ಸೀಟ್ಸು, ಸೊ ಟೋಟಲ್ ನಿಮಗೆ 65 to 70 ಸೀಟ್ಸು ಗೌರ್ಮೆಂಟ್ ಸೀಟ್ಸು ಚಾನ್ಸ್ ಇರುತ್ತೆ. ಸೊ ಯಾರು ಬಾರ್ಡರ್ ಇದ್ದಾರೆ ಅವ್ರು ಮಸ್ಟ್ ಅಂತ ಟ್ರೈ ಮಾಡಿ. ಈಗ KE ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಅಂದರೆ ಮೇನ್ ವೆರಿ ಇಂಪಾರ್ಟೆಂಟು. ಈಗ ಮೊನ್ನೆ ಲಾಸ್ಟ್ ಡೇಟ್ ಕೊಟ್ಟಿದ್ರಲ್ಲ, ಯಾರಂದರೆ ಯಾರಿಗೆ ಇನ್ನೂವರೆಗೂ ಸೀಟ್ ಸಿಕ್ಕಿಲ್ಲ ಅವರಿಗೆ ನೀವು ಪೇಮೆಂಟ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಂತ ಲಾಸ್ಟ್ ಡೇಟು 15th ಮಾರ್ನಿಂಗು ಮಧ್ಯಾಹ್ನ 1:30 ಲಾಸ್ಟ್ ಡೇಟ್ ಕೊಟ್ಟಿದ್ರಲ್ಲ, ಅವ್ರಿಗೆ ಇನ್ನೊಂದು ಸತಿ ಈಗ ಆ್ಯಡ್ ಮಾಡಕ್ಕೆ ಬಿಡಬೇಕು. ಯಾಕಂದರೆ ಕೆಲವೊಬ್ಬರು ನನಗೆ ಸಿಗಲ್ಲ, ನಾನು ಯಾಕೆ ಹಾಕಬೇಕಂತ ಕೆಲವೊಬ್ರು ಹಾಕಿರಲ್ಲ, ಮತ್ತು ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಸೊ KE ಅವರು ರಿಕ್ವೆಸ್ಟು ಅವರು ಮತ್ತೆ ಅವ್ರಿಗೆ ಟೈಮ್ ಕೊಡಲೇಬೇಕಾಗುತ್ತೆ. ಇವಾಗ ಯಾರು ಟೈಮ್ ಕೊಟ್ಟಿದ್ದಾರೆ ಅಂದರೆ ಆಲ್ರೆಡಿ ಜಾಯಿಂಟ್ ಸ್ಟೂಡೆಂಟ್ಗೆ ಬೀದರ್ ಕಾಲೇಜ್ ಆ್ಯಡ್ ಮಾಡೋಕ್ಕೆ ನಾಳೆ ತನಕ ಟೈಮ್ ಕೊಟ್ಟಿದ್ದಾರೆ. ಬಟ್ ಈಗ ಸೀಟ್ಸು ಇವಾಗ ಇನ್ಕ್ರೀಸ್ ಆಯಿತು, ರಿಮೈನಿಂಗ್ 5 ಕಾಲೇಜು. ಈಗ ಆಲ್ರೆಡಿ ಜಾಯಿಂಟ್ ಸ್ಟೂಡೆಂಟ್ಗೂ ಇದು ಆಪ್ಷನ್ ಕೊಡಬೇಕು. ಆಲ್ 6 ಕಾಲೇಜು ಎಂಟರ್ ಮಾಡೋಕ್ಕೆ ಅವ್ರಿಗೂ ಆಪ್ಷನ್ ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅವ್ರು ಅಪ್ಗ್ರೇಡ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾರಿಗಂದರೆ ಯಾರೇ ಬಾರ್ಡ್ರಲ್ಲಿ ನೋಡಿ, ಫಾರ್ ಎಕ್ಸಾಂಪಲು 75,000 ಇತ್ತಿರೋದು, ಈಗ ಅವ್ರಿಗೆ ಇನ್ನು 3 ಸೀಟ್ಸ್ ಸಿಕ್ಕಿದೆ, ನನಗೆ ಯೂಸ್ ಆಗಲ್ಲ, 85,000 ಎಲ್ಲ ಅಪ್ಲೈ ಮಾಡಲ್ಲ, ಈಗ 85,000 ಸಿಗೋ ಚಾನ್ಸ್ ಇರುತ್ತೆ. ಸೊ ಅವ್ರಿಗೆ ಏನು ಮಾಡಬೇಕು, ಈಗ ಮತ್ತೆ ಅವರು ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ ಕೊಡಬೇಕು, ಅಥವಾ ಆಲ್ರೆಡಿ ಪೇಮೆಂಟ್ ಮಾಡಿದರೆ ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಕೊಡಲೇಬೇಕು ನೀವು ಅವ್ರಿಗೆ. ಆಮೇಲೆ ಈಗ ಆಲ್ರೆಡಿ ಜಾಯ್ನ್ ಆಲ್ರೆಡಿ ಪೇಮೆಂಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಅವ್ರಿಗೆ ಏನಂದರೆ ಆಲ್ರೆಡಿ ಈಗ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಅವರು ಈ ಕಾಲೇಜ್ ಎನಿವೇ ಸೀಟ್ಸ್ ಇಲ್ಲ, ನನಗೆ ಸಿಗಲ್ಲ ಅಂತ ಆಪ್ಷನ್ ಎಂಟ್ರಿ ಮಾಡಲ್ಲ, ಮತ್ತು ಅವರು ಮಾಡಿಫಿಕೇಷನ್ ಮಾಡಲ್ಲ. ಸೊ ಅವ್ರಿಗೂ ಈಗ ಆಪ್ಷನ್ ಕೊಡಲೇಬೇಕು ನೀವು. ಓಕೆ, ಸೊ ಎಲ್ಲರಿಗೂ ಆಲ್ಮೋಸ್ಟು ಎಲ್ಲರಿಗೂ ಕೊಡ್ತಾರೆ ಅನ್ಕೋತೀನಿ. KE ಅವ್ರಿಗೆ ಆಲ್ರೆಡಿ ರೀಚ್ ಆಗಿರುತ್ತೆ ಇದು. ಸೊ ಅವ್ರಿಗೂ ಗೊತ್ತಿರುತ್ತೆ ಇದೇನು ಎಲ್ಲ ಕನ್ಸಿಡರ್ ಮಾಡಿಕೊಂಡು ಪ್ರಸನ್ನ ಸರ್ದು ಕರೆಕ್ಟಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಅಪ್ಡೇಟ್ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ KE ವೆಬ್ಸೈಟಲ್ಲಿ. ಇನ್ನು 1 or 2 ಡೇಸಲ್ಲಿ, ನಾಳೆ ಅಥವಾ ನಾಡಿದ್ದು ನಿಮಗೆ ಅದ್ರ ಬಗ್ಗೆ ಈ ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ. ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋಕ್ಕೆ ಟೈಮ್ ಕೊಟ್ಟೆ ಕೊಡ್ತಾರೆ. ಸೊ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ KE ಅವರಿಗೆ, ಕಾಲ್ ಅಥವಾ ನೀವು ಮೇಲ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಇದೇ ರೀತಿ